ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲು ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಸವಾಲು ಅಂದರೆ ಪ್ರೀತಿಯಿಂದ, ಅದು ಚಾಲೆಂಜಿಂಗ್ ಜಾಬ್. ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಜಾಬ್. ಅದು ಪ್ರೀತಿ ಅಲ್ಲ, ಸರಿಯಾದ ರೆಸ್ಪಾನ್ಸಿಬಿಲಿಟಿ. ಅದನ್ನು ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು. ಬಹುಶಃ 2 ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ. ತುಂಗಭದ್ರಾ 19ನೇ ಗೇಟು ಒಡೆದೋಗಿತ್ತು. ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗಾಗಲೇ ನೀರು ತುಂಬಿದೆ, ನೀರು ಉಳಿಸ್ಕೊಂಡಿದ್ದೀವಿ, ಗೇಟು ರಿಪೇರಿ ಮಾಡಿದ್ದೀವಿ. ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿದ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು, ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು. 2000 ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ. ನಮ್ಮ ರಮೇಶ್ ಕುಮಾರು, ಕೃಷ್ಣ ಬೈರೇಗೌಡರು ಎಲ್ಲ ಹಿಂದೆ, ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಲಿಲ್ಲ. ಅದೆಲ್ಲ ಕೆ ಎಚ್ ಮುನಿಯಪ್ಪ, ನಮ್ಮ ವೀರಪ್ಪ ಮೊಯ್ಲಿ, ನಮ್ಮ ಸುಬ್ಬಾರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ. ಸೊ ಅದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗೋದಿಲ್ಲ. ನಾನು ಅದು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಯಾರು ಬರೋಕ್ಕೆ ಹೋಗ್ಬೇಡಿ, ನಾನು ಹುಡ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ. ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾರ್ಟ್ಔಟ್ ಮಾಡ್ತೀನಿ. ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ, ಇದೊಂದು ಚಾಲೆಂಜಿಂಗ್ ಜಾಬ್. ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ, ಎಂ ಪಿ ಸುಧಾಕರ್ ತಾನೇ, ಮಂತ್ರಿ ಸುಧಾಕರ, ಇಬ್ಬರು ಸುಧಾಕರ್ ಇದ್ದಾರೆ, 3 ಸುಧಾಕರ್ ಇದ್ದಾರೆ, 2 ಮಂತ್ರಿ ಇದ್ದಾರೆ, 1 MP ಇದ್ದಾರೆ, ಮಾಜಿ ಸಚಿವರು. ಸುಧಾಕರ್ ಏನು ಹೇಳಿದ್ದಾರೆ, ಇದನ್ನು ಚಾಲೆಂಜಿಂಗ್ ಆಗೋ ತೊಗೊಳ್ಳೋಣ, ಭಾಳ ಗೌರವದಿಂದನೂ ಸ್ವೀಕಾರ ಮಾಡೋಣ, ಸಲಹೆಂತಾರ ತೆಗೆದುಕೊಳ್ಳೋಣ. ಇದು ಅವ್ರ ಭೂಮಿಲಿ ನಡೀತು ಪೂಜೆ, ಅವರ ನೇತೃತ್ವದಲ್ಲೇ, ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಅವರಾಗಲಿ ಅಂತ ಆಸೆ, ಅವ್ರ ಆಸೆನ ನೆರವೇರಿಸೋಣ. ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್, ಸುಧಾಕರ್ ಅವರು. ಈಗ ಮಧ್ಯಂತರ ವರದಿ ಬೇರೆ 1 ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ರಿ. ಕೆಲವೊಂದು ಕಡೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆಯಾ ಅಂತ? ಅಪ್ಪ, ಇನ್ನೂ ನನಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿನಹೊಳೆಯಲ್ಲೇ ಇದ್ದೆ. ಇದೆಲ್ಲ ಕಾರ್ಯಕ್ರಮ ನೋಡಬೇಕಾಯ್ತಲ್ಲ. ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.